ವರ್ಷಾನುಗಟ್ಟಲೆಯಿಂದ ಜಾರಿಯಲ್ಲಿದೆ. ಆದರೆ ಜನರ ಗಮನಕ್ಕೆ ಬಂದಿದ್ದು, ಎಲ್ಲರ ಗಮನಕ್ಕೆ ಬಂದಿದ್ದು ಸದ್ಯದಲ್ಲಿಯೇ. ಇಲ್ಲಿ ಯಾರೇ ಸಾವನ್ನಪ್ಪಿದ್ರೂ ಕೂಡ ಶವ ಗಡಿ ದಾಟುವವರೆಗೂ 3 ಪ್ರಮುಖ ದೇವಾಲಯಗಳಲ್ಲೂ ಕೂಡ ಪೂಜೆ ಪುನಸ್ಕಾರ ನಡೆಯುವುದಿಲ್ಲ. ಚಾಮುಂಡಿ ದೇವಿಯ ದೇವಾಲಯ, ಹಾಗೆ ಮಹಾಬಲೇಶ್ವರ ದೇವಾಲಯ, ಜೊತೆಗೆ ಲಕ್ಷ್ಮೀನಾರಾಯಣ ದೇವಾಲಯ, ಈ 3 ದೇವಾಲಯಗಳ ಬಾಗಿಲನ್ನು ಮುಚ್ಚಲಾಗುತ್ತೆ. ದೇವರಿಗೆ ಅರ್ಚನೆ, ಅಭಿಷೇಕ, ಯಾವೊಂದು ಪೂಜೆ ಪುನಸ್ಕಾರಗಳು ನಡೆಯೋದೇ ಇಲ್ಲ. ಇವೆಲ್ಲದರ ಬಗ್ಗೆ ಮತ್ತೊಮ್ಮೆ ನಾವು ಚರ್ಚೆ ನಡೆಸ್ತಾ ಇದ್ದೀವಿ. ಮತ್ತೊಮ್ಮೆ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ಇದ್ರ ಬಗ್ಗೆ ನಮ್ಮ ಜೊತೆ ಮಾತಾಡೋದಕ್ಕೆ ಕೈಪಾಲ್ ಶೇಷಾದ್ರಿ ಅವರು ನಮ್ಮ ಜೊತೆ ಇದ್ದಾರೆ. ಯಾವಾಗ ಮಂತ್ರಶಾಸ್ತ್ರ ತನ್ನ ಅಸ್ತಿತ್ವನ ಕಳೆದುಕೊಳ್ಳೋಕೆ ಶುರು ಆಯಿತು, ವರ್ಣಾಶ್ರಮ ವರ್ಗೀಕರಣದಿಂದ ಬಂದ್ಬಿಡ್ತು, ಆವಾಗ ಇದೆಲ್ಲ ಶುರು ಆಯಿತು. ಎಲ್ಲರಿಗೂ ಮಂತ್ರ ಗೊತ್ತಿದ್ದಾಗ, ಆ ಮಂತ್ರ ಪ್ರಯೋಗ ಗೊತ್ತಿದ್ದಾಗ, ಯಾವ ರೀತಿ ಶಕ್ತಿಯನ್ನು ಪಡೀಬೇಕು ಅಂತ ಗೊತ್ತಿದ್ದಾಗ ಬಾಹ್ಯ ವ್ಯವಸ್ಥೆಗಳು ಬೇಕಾಗಿಲ್ಲ. ಆ ಮಂತ್ರದಿಂದ ಧ್ಯಾನಾಸಕ್ತರಾಗಿ ತಮಗಿರ್ತಕ್ಕಂಥ ಅಡಚಣೆಗಳನ್ನು ತಾವೇ ನಿವಾರಣೆ ಮಾಡಿಕೊಳ್ತಕ್ಕಂಥ ಪದ್ಧತಿ ಇತ್ತು. ಆ ಪದ್ಧತಿ ಹೋಗಿ ಕೆಲವೇ ವರ್ಗಗಳಿಗೆ ಈ ಮಂತ್ರ ಶಕ್ತಿಯ ಅರಿವನ್ನು ಉಳಿಸ್ಕೊಂಡಾಗ ಆಗ ಆಲ್ಟರ್ನೇಟ್ ಅಂದರೆ ಪರ್ಯಾಯ ವ್ಯವಸ್ಥೆ ಬೇಕಾಯಿತು. ಆ ಪರ್ಯಾಯ ವ್ಯವಸ್ಥೆಯೇ ಈ ದೇವಸ್ಥಾನ. ಮನುಷ್ಯನ ಇತಿಹಾಸ 120 ದಶಲಕ್ಷ ವರ್ಷಗಳಾಗಿದೆ. ಇದೇನು 1-2 ವರ್ಷದ್ದಲ್ಲ. ಇದು 28ನೇ ಚತುರ್ಯುಗ ಅಂತ ನಾವು ಸಂಕಲ್ಪದಲ್ಲಿ ಪ್ರತಿ ಸಲ ಹೇಳ್ತೀವಿ. ಈ ದೇವಸ್ಥಾನದ ಪದ್ಧತಿಗಳು ಸುಮಾರು 3,500 ವರ್ಷ ಅಥವಾ 4,000 ವರ್ಷಗಳಲ್ಲಿ ಬಂದಿರತಕ್ಕಂಥದ್ದು. ಇದರ ಹಿಂದೆ ಈ ದೇವಸ್ಥಾನ ಇರಲಿಲ್ಲ. ಹಾಗಾಗಿ ಒಬ್ಬರಿಗೆ ಮಂತ್ರ ಗೊತ್ತೋ, ಇನ್ನೊಬ್ಬರಿಗೆ ಮಂತ್ರ ಗೊತ್ತಿಲ್ಲ. ಮಂತ್ರ ಗೊತ್ತಾದಂಥ ವರ್ಗವನ್ನು ನಾವು ಬ್ರಾಹ್ಮಣ ವರ್ಗ ಅಂತ ಮಾಡ್ಕೊಂಡ್ಬಿಟ್ರು. ಮೈಸೂರಿನಿಂದ ಪ್ರೊಫೆಸರ್ ನಂಜರಾಜೆ ಅರಸ್ ನಮ್ಮ ಜೊತೆ ಇದ್ದಾರೆ. ಇವರು ಇತಿಹಾಸ ತಜ್ಞರು. ಅರಸ್ ಅವರೇ, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ. ಚಾಮುಂಡಿ ಬೆಟ್ಟದಲ್ಲಿ ಒಂದು ರೀತಿಯಾದಂತಹ ಸಂಪ್ರದಾಯ ಇತ್ತೀಚೆಗೆ ನಮಗೆ ಬೆಳಕಿಗೆ ಬಂದಿದೆ. ಯಾಕಂದ್ರೆ ಇದು ಶತಶತಮಾನಗಳಿಂದ ಈಗಾಗಲೇ ಅಸ್ತಿತ್ವದಲ್ಲಿದೆ ಅಂತ ಅಲ್ಲಿನ ಜನ ಹೇಳ್ತಾರೆ. ಇದರ ಹಿನ್ನೆಲೆಯನ್ನ ನೋಡೋದಾದ್ರೆ ಸುಮಾರು ಎಷ್ಟು ವರ್ಷಗಳ ಇತಿಹಾಸ ಇದೆ ಮತ್ತೆ ಇದರ ಮಹತ್ವ ಏನು ಅರಸ್ ಅವರೇ? ಏನು ಸಂಪ್ರದಾಯ ತಾಯಿ? ಚಾಮುಂಡಿ ಬೆಟ್ಟದ ಸುತ್ತಮುತ್ತಲಿನ ಹಳ್ಳಿಯಲ್ಲಿ ಯಾರಾದರೂ ಸಾವನ್ನಪ್ಪಿದ್ರೆ ಆ ದೇವಸ್ಥಾನನ ಮುಚ್ಚಲಾಗುತ್ತೆ. ಯಾವುದೇ ಪೂಜೆ ಪುನಸ್ಕಾರಗಳು ನಡೆಯೋದಿಲ್ಲ. ಜೊತೆಗೆ ಸಂಪೂರ್ಣವಾಗಿ ಎಲ್ಲ ಆಚರಣೆಗಳನ್ನು ನಿಲ್ಲಿಸಲಾಗುತ್ತೆ. ಅದಾದ ನಂತರ ಮಂತ್ರ ಪ್ರೋಕ್ಷಣೆಯ ನಂತರ, ನೀರಿನ ಪ್ರೋಕ್ಷಣೆಯ ನಂತರ, ಗಂಗಾಜಲದ ಪ್ರೋಕ್ಷಣೆಯ ನಂತರ ಮತ್ತೆ ಅಭಿಷೇಕ ಆರಂಭಿಸಲಾಗುತ್ತೆ, ಪೂಜೆ ಪುನಸ್ಕಾರ ಆರಂಭಿಸಲಾಗುತ್ತೆ ಅನ್ನೋ ಒಂದು ಪದ್ಧತಿ ಇದೆ. ಈಗ ಯಾವುದೇ ದೇವಸ್ಥಾನ ನಮ್ಮ ಮನೆಯನ್ನೇ ತಗೊಂಡು ನಾವು ಉದಾಹರಣೆಗೆ ಮನೆಯಲ್ಲಿ ಏನಾದರೂ ಒಂದು ಅಶುಚಿ ಉಂಟಾದರೆ ನಮ್ಮ ಮನೆಯ ದೇವರ ಮನೆಗೂ ಕೂಡ ನಾವು ಶುದ್ಧೀಕರಣ ಮಾಡದೆ ಹೋಗಲ್ಲ. ಯಾವುದಾದ್ರೂ ಒಂದು ಚಾಮುಂಡಿ ಬೆಟ್ಟವನ್ನು, ಚಾಮುಂಡಿ ಬೆಟ್ಟದಲ್ಲಿರುವ ಚಾಮುಂಡೇಶ್ವರಿಯನ್ನು ಇವತ್ತು ನಾವು ಚಾಮುಂಡೇಶ್ವರಿ ಅಂತ ಹೇಳ್ತೀವಿ, ದೊಡ್ಡ ದೇವತೆ ಅಂತ ಹೇಳ್ತೀವಿ. ಮೂಲತಃ ಆಕೆ ಗ್ರಾಮ ದೇವತೆ. ಸುಮಾರು ನಮ್ಮ ಇನ್ಯಾರೊಬ್ಬರು ಭಾಷಣಕಾರ ಹೇಳ್ತಾ ಇದ್ರಲ್ಲ, ಅಲ್ಲಿ ವಕ್ತಾರು ಹೇಳ್ತಿರೋ ಒಂದು ಎಷ್ಟೋ ದಶಲಕ್ಷ ವರ್ಷಗಳಿಂದ ಇತಿಹಾಸ ಇದೆ ಅಂತ. ಚಾಮುಂಡಿ ಬೆಟ್ಟದಲ್ಲಿ ಚಾಮುಂಡಿ ಒಂದು ಮಾರಿ ರೂಪದ ಗ್ರಾಮ ದೇವತೆಯಾಗಿ ಇದ್ದಳು. ಅಲ್ಲಿ ಇದ್ದಂಥ ಒಂದು 50, 100, 150 ಜನ ಒಂಥರ ಇವತ್ತಿನ ಸಂಸ್ಕೃತಿ ಇಲ್ಲದೆ ಇದ್ದಂಥ ಜನ. ಉದಾಹರಣೆಗೆ ಹೇಳೋದಾದರೆ ಹೈದರ್ ಕಾಲದಲ್ಲಿ, ಅಂದರೆ 1770-80 ಸಮಯದಲ್ಲಿ ಯಾರಾದ್ರೂ ಈ ಗ್ರಾಮ ದೇವತೆ ಚಾಮುಂಡಿಯನ್ನ, ಮಾರಿಯ ಇನ್ನೊಂದು ಬೇರೊಂದು ರೂಪ, ಅವಳ ಪೂಜೆಗೆ ದರ್ಶನಕ್ಕೆ ಅಂತ ಚಾಮುಂಡಿ ಬೆಟ್ಟಕ್ಕೆ ಹೋದಾಗ ಅವರ ಮೂಗು ಕಿವಿಗಳನ್ನು ಕತ್ತರಿಸಿ ಆ ಮಾರಮ್ಮಂಗೆ, ಅಂದರೆ ಆ ಗ್ರಾಮ ದೇವತೆಗೆ ರುಂಡಮಾಲೆಯನ್ನು ಮಾಡಿ ಹಾಕ್ತಾ ಇದ್ರು ಅಂತ ಇದೆ. ಇದು ಇತಿಹಾಸ, ಕಥೆಯಲ್ಲ. ಹೈದರು ತನ್ನ ಸೈನಿಕನ ಕಳಿಸಿ ಆ ಜನಗಳಿಗೆ ಎಚ್ಚರಿಕೆ ಕೊಟ್ಟು, ಮನುಷ್ಯರ ಕಿವಿ ಕತ್ತರಿಸ್ಬೇಡಿ, ಮೂಗು ಕತ್ತರಿಸ್ಬೇಡಿ, ಬೇಕಾದ್ರೆ ಪ್ರಾಣಿ ಬಲಿ ಕೊಟ್ಕೊಳ್ಳಿ ಅಂತ ಹೇಳಿ ಅದನ್ನು ಹಿಡ್ತಿಗೆ ತರ್ತಾರೆ. ಮುಬಡಿ ಕೃಷ್ಣರಾಜ ಒಡೆಯರ್ ಕಾಲದಲ್ಲಿ ಇದು 1799 ನಂತರ ಕಂಟಿನ್ಯೂ ಆಗುತ್ತೆ. ನಾವು ಚಾಮುಂಡಿ ಬೆಟ್ಟದಲ್ಲಿ ಇರುವಂಥ ಜನ ಆ ಗ್ರಾಮ ದೇವತೆಯನ್ನ ತಮ್ಮ ಮನೆಯ ದೇವರು ಅಂತ ಅನ್ಕೊಂಡಾಗ
ಆ ಪುಟ್ಟ ಪರಿಸರದಲ್ಲಿ, ಪುಟ್ಟ ವಾತಾವರಣದಲ್ಲಿ ಒಂದು ಹಳ್ಳಿ, ಪುಟ್ಟ ಹಳ್ಳಿ, ಅಲ್ಲಿ ಮನೆಯಲ್ಲಿ ಯಾರಾದರೂ ಅಶುಚಿತ್ವ ಉಂಟಾದಾಗ, ಮೈಲಿಗೆ ಉಂಟಾದಾಗ, ಅದು ಸತ್ತರು ಅನ್ನೋಂಥ ಒಂದು ಭೀಕರವಾದಂಥ ಘಟನೆ ಆದಾಗ ಆ ಮೈಲಿಗೆ ಏನು ಮನೆಯಲ್ಲಿರುತ್ತೆ ಬೇರೆ ಬೇರೆ ಕಾರಣಗಳಿಂದಾಗಿ ಅದರ ಶುಚಿತ್ವ ಉಂಟಾಗಿ ಅದನ್ನು ನಿರ್ಮೂಲ ಮಾಡೋವರೆಗೂ ಕೂಡ ಯಾವ ಶುಭ ಕಾರ್ಯಗಳನ್ನು ಮಾಡ್ತಾ ಇರಲಿಲ್ಲ ಆವಾಗ. ಇವತ್ತು ನಾವು ಎಷ್ಟೇ ಪ್ರೋಗ್ರೆಸ್ ಅಂತ ಹೇಳ್ಕೊಂಡ್ರು ಚಾಮುಂಡಿ ಬೆಟ್ಟ ಒಂದು ಗ್ರಾಮ, ಆ ಜನಕ್ಕೆ ಅಲ್ಲಿ ಜನಗಳಿಗೆ ಅದು ದೇವರ ಮನೆ ದೇವರಾದ್ರಿಂದ ಆ ಅಂತ್ಯಕ್ರಿಯೆ ಆಗೋವರೆಗೂ ಕೂಡ ದೇವಸ್ಥಾನದಲ್ಲಿ ಅಭಿಷೇಕ ಇತ್ಯಾದಿ ಏನು ಮಾಡಲ್ಲ, ಅದು ಸೂತಕ ಇರುತ್ತೆ. ಅವಾಗ ಅಂತ್ಯಕ್ರಿಯೆ ಆದಮೇಲೆ ದೇವಿ ಕೊಳದಿಂದ ಪವಿತ್ರ ಜಲವನ್ನು ತಂದು ಮತ್ತೆ ದೇವಸ್ಥಾನವನ್ನೆಲ್ಲ ತೊಳೆದು ಅಲ್ಲಿ ಆಹ್ನಿಕ ಎಲ್ಲವನ್ನು ಮಾಡಿ ಹೊಸದಾಗಿ ಅಭಿಷೇಕ ಮಾಡಿ, ಈಗ ಬೆಳಿಗ್ಗೆ 6 ಗಂಟೆಗೆ ಅಭಿಷೇಕ ಮಾಡಿದ್ದಾರೆ ಅಂದ್ಕೊಳ್ಳ, 8 ಗಂಟೆಗೆ ಇನ್ಯಾರು ಅಲ್ಲಿ ತೀರೋದ್ರು ಅಂತ ಗೊತ್ತಾದರೆ ಬಾಗಿಲು ಮುಚ್ಚಿ ಮತ್ತೆ ಅಲ್ಲಿ ಹೋಮ ಮಾಡಿ ಹೊಸದಾಗಿ ಶುದ್ಧಿ ಮಂತ್ರಗಳನ್ನು ಹೇಳಿ ಹೊಸದಾಗಿ ಅಭಿಷೇಕ ಮಾಡಿ ಅನಂತರ ಪೂಜೆ ಮಾಡ್ತಾರೆ. ನಾಡ ಅಧಿದೇವತೆ ಚಾಮುಂಡಿ ತಾಯಿ ಕೂಡ ಸೂತಕಕ್ಕೆ ಒಳಗಾಗ್ತಾಳೆ. ಹಾಗಾದ್ರೆ ಆ ಸೂತಕದಿಂದ ಹೊರಬರುವಂತಹ ರೀತಿಗಳು ಏನು, ಇವೆಲ್ಲದರ ಬಗ್ಗೆ ಚರ್ಚೆ ಮುಂದುವರಿಯುತ್ತೆ ಒಂದು ಚಿಕ್ಕ ವಿರಾಮದ ನಂತರ.